ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಇದರ ವೀಕ್ಲಿ ರೀಕ್ಯಾಪ್ ವಿಡಿಯೋ ಇದು. ಹಿಂದಿನ ಸೋಮವಾರದಿಂದ ನಿನ್ನೆಯ ತನಕ ನಾವೇನು ಕಲ್ತಿದ್ದೇವೆ ಅದರ ಬಗ್ಗೆ ಒಂದು ಸಾರಿ ರಿವಿಷನ್ ಥರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕ್ವಿಕ್ಕಾಗಿ ನೋಡುವಂಥ ವಿಡಿಯೋ ಇದು. ಇದರ ಈ ಒಂದು PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇಡೀ ವಾರ ನೋಡಿದವರು ಇದನ್ನು ನೋಡಿ. ಇಡೀ ವಾರ ಬೇರೆ ವಿಡಿಯೋಗಳನ್ನು ನೋಡದೇ ಇದ್ದರೆ ಮೊದಲು ಅದನ್ನು ಮುಗಿಸ್ಕೊಂಡ್ರೆ ಇದನ್ನು ನೋಡಬೇಕಾದ್ರೆ ಬೇಗ ಕನೆಕ್ಟ್ ಆಗುತ್ತೆ. ನಾನು ಜಸ್ಟ್ ನೀವು ಕೇಳಿಸ್ಕೊಳ್ಳಿ ಅಂತ ಒಂದು ಹೇಳ್ತಾ ಹೋಗ್ತೇನೆ. ಈ ವಾರ ಏನೇನು ನೋಡಿದ್ವಿ ಒಂದು ಸಾರಿ ರೀಕಾಲ್ ಆಗಲಿ. ಮೊದಲು ಹಿಸ್ಟ್ರಿ ನೋಡೋಣ. ಹಿಸ್ಟ್ರಿಯಲ್ಲಿ ನಾವು ಈ ವಾರ ಸ್ಟಾರ್ಟ್ ಮಾಡಿದ್ದು ಸೌತ್ ಇಂಡಿಯಾ ಸಂಗಮ್ ಎರಾ ಅಲ್ವಾ. ಸಂಗಮ್ ಎಪೋಕ್ ಇರೋದು 3ನೇ ಸೆಂಚುರಿ BCE ಇಂದ 3ನೇ ಸೆಂಚುರಿ CE. ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕಿ. 3, 2, 1, ಆಮೇಲೆ 1, 2, 3. ಈ ರೀತಿ ಎಷ್ಟು ವರ್ಷಗಳಾಯಿತು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಕ್ರಿಸ್ತ ಪೂರ್ವ ಅಂತ ಹೇಳಬಹುದು, ಬಿಫೋರ್ ಕಾಮನ್ ಎರಾ ಟು ಕಾಮನ್ ಎರಾ. 3rd ಸೆಂಚುರಿ BCE ಇಂದ 3 ಸೆಂಚುರಿ BCE ತನಕ. ಮುಖ್ಯವಾಗಿ ಪಾಂಡ್ಯನ್ ಪ್ಯಾಟ್ರೋನೇಜ್ ಅವಾಗ ನಾವು ನೋಡಬಹುದು ಮಧುರೈಯಲ್ಲಿ. ಇನ್ನು ಮ್ಯಾರಿಟೈಮ್ ಟ್ರೇಡ್, ಆ ಒಂದು ಸಂದರ್ಭದಲ್ಲಿ ರೋಮನ್ ಟ್ರೇಡ್ ಆಗ್ತಾ ಇತ್ತು ಅಲ್ವಾ. ಗೋಲ್ಡ್ ಮತ್ತು ಪೆಪ್ಪರ್ ಹೇಗೆ ವ್ಯಾಪಾರ ನಡೀತಾ ಇತ್ತು. ಅರಿಕಾಮೇಡು, ಕೀಳಾಡಿ ಪ್ರಮುಖವಾದಂತಹ ಬಂದರುಗಳು, ಮತ್ತು ಎಕ್ಸ್ಕವೇಷನ್ ನಡೆದಿದೆ ಕೀಳಾಡಿಯಲ್ಲಿ. ಇನ್ನು ಲಿಟ್ರರಿ ಡೈಕಾಟಮಿ, ಅಹಂ ಮತ್ತು ಪುರಂ ಅಂತ 2 ಶಬ್ದ ಬಂದಿತ್ತು. ಅಹಂ ಅಂತಂದರೆ ಇನ್ನರ್ ಲೈಫ್ ಅಲ್ವಾ, ಲವ್, ಪ್ರೀತಿ ಇದ್ರ ಬಗ್ಗೆ ಇರೋದು. ಪುರಂ ಅಂತಂದರೆ ವಾರ್, ಹೀರೋಯಿಸಮ್. ಇನ್ನು ಟ್ವಿನ್ ಎಪಿಕ್ಸ್, ಆವಾಗಿನ ಮುಖ್ಯವಾದ 2 ಕೃತಿಗಳು ಸಿಲಪ್ಪಾದಿಕಾರಂ ಮತ್ತು ಮಣಿಮೇಗಲೈ. ಇಳಂಗೋ ಅಡಿಗಲ್ ಅವರು ಬರೆದಿರೋದು ಸಿಲಪ್ಪಾದಿಕಾರಂ, ಸಾತನಾರ್ ಅವರು ಬರೆದಿರೋದು ಮಣಿಮೇಗಲೈ. ಮತ್ತು ಆಗಿನ ಕಾಲದ ಇಕೋ ಝೋನ್ಗಳು ಯಾವುದು ಅಂತ ನೆನಪು ಮಾಡ್ಕೊಳ್ಳಿ. ಕುರಿಂಜಿ ಹಿಲ್ ಸೆಕ್ಷನ್, ಮುರುಗನ್ ಅಲ್ಲಿನ ಪ್ರಮುಖವಾದ ದೇವರು. ಮುಲ್ಲೈ ಪ್ಯಾಸ್ಟೋರಲ್, ಕೃಷ್ಣ ಮುಖ್ಯವಾದಂಥ ದೇವರು. ಮರುದಂ ಅಗ್ರಿಕಲ್ಚರ್ ಝೋನ್, ಅದು ಇಂದಿರನ್ ದೇವರು. ನೈದಲ್ ಅನ್ನೋದು ಕೋಸ್ಟಲ್ ರೀಜನ್ನು, ವರುಣ ದೇವರು. ಪಾಲೈ ಅದು ಪಾರ್ಚ್ಡ್, ಅಲ್ಲಿ ಕೊರವೈ ಅಥವಾ ಕೊಟ್ರಾವೈ ಅಂತ ಸಹ ನೋಡಿದ್ದೀವಿ ಅಲ್ವಾ. ಸೊ ಆ ರೀತಿ ದೇವರು ಮತ್ತು ಆ ಝೋನ್ಗಳು, ಆ ಶಬ್ದಗಳು ನೋಡ್ಕೊಳ್ಳಿ. ಇನ್ನು ವಾರಿಯರ್ ಎಥಿಕ್ಗೆ ಸಂಬಂಧಪಟ್ಟ ಹಾಗೆ ವೀರಗಲ್ಲು ಅಲ್ವಾ, ಹೀರೋ ಸ್ಟೋನ್ಸ್ಗಳು, ಮತ್ತು ಅದ್ರ ಜೊತೆ ವಟ್ಟಕ್ಕಿರುತ್ತಲ್ ಅನ್ನುವಂಥ ಒಂದು ರಿಚುವಲ್. ಅಂತಂದರೆ ಯುದ್ಧದಲ್ಲಿ ಅಪಮಾನ ಆದಾಗ ರಾಜರು ಮತ್ತು ಕೆಲವರು ವೀರ ಯೋಧರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಆಹಾರವನ್ನು ತ್ಯಜಿಸಿ ಆಮೇಲೆ ಪ್ರಾಣತ್ಯಾಗ ಮಾಡ್ತಾಯಿದ್ರು. ವಟ್ಟಕ್ಕಿರುತ್ತಲ್ ಪದ್ಧತಿ. ನೆಕ್ಸ್ಟ್ ನಾವು ನೋಡಿರೋದು ಫಾರಿನ್ ಅಕೌಂಟ್ಸ್. ಪಾಹಿಯಾನ್ ಬಂದಿದ್ದು ಗುಪ್ತಾ ಟೈಮ್ನಲ್ಲಿ, ಚಂದ್ರಗುಪ್ತ 2ನೇ ಚಂದ್ರಗುಪ್ತನ ಸಂದರ್ಭದಲ್ಲಿ. ಮತ್ತು ಮುಖ್ಯವಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್ ಇರಲಿಲ್ಲ. ಅದಾದಮೇಲೆ ಡಾಕ್ಯುಮೆಂಟ್ ಅನ್ಟಚಬಿಲಿಟಿ ಬಗ್ಗೆ, ಚಾಂಡಾಲರ ಬಗ್ಗೆ ಬರೀತಾನೆ. ವೆಜಿಟೇರಿಯನಿಸಮ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾನೆ. ಹ್ಯುಯನ್ ಸ್ಯಾಂಗ್ ಬಂದಿದ್ದು ಹರ್ಷವರ್ಧನನ ಸಂದರ್ಭದಲ್ಲಿ. ಲ್ಯಾಂಡ್ ರೆವೆನ್ಯೂ 1/6 ಇತ್ತು. ಮತ್ತು ಸ್ಟ್ರಿಕ್ಟ್ ಆರ್ಡಿಯಲ್ಸ್ ಇನ್ ಲಾ, ರಿಜಿಡ್ ಕಾಸ್ಟ್ ಸಿಸ್ಟಮ್, ಸ್ಟಡಿಡ್ ಎಟ್ ನಲಂದಾದಲ್ಲಿ ಮುಖ್ಯವಾಗಿ ಅಧ್ಯಯನವನ್ನು ಮಾಡ್ತಾನೆ. ಇನ್ನು ಮೆಗಸ್ತನೀಸ್, ಅವನ ಕೃತಿ ಇಂಡಿಕಾ ಮೌರ್ಯನ್ ಎರಾ ಸಂದರ್ಭದ್ದು. ಪಾಟಲಿಪುತ್ರ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, 6 ಕಮಿಟಿ ಇತ್ತು, ಟೋಟಲ್ 30 ಮೆಂಬರ್ಸ್ ಇದ್ದರು, ಮತ್ತು ಅದನ್ನು 7 ಆಕ್ಯುಪೇಷನಲ್ ಕ್ಲಾಸ್ಗಳಾಗಿ ಡಿವೈಡ್ ಆಗಿತ್ತು ಸೊಸೈಟಿ ಅಂತ ಸಹ ನೋಡ್ತೇವೆ. ಅದಾದಮೇಲೆ ಅರಬ್ ಅಥವಾ 17th ಸೆಂಚುರಿ ಟ್ರಾವೆಲರ್ಸ್, ಸುಲೇಮಾನ್ ಅಲ್ ತಜೀರ್ ರಾಷ್ಟ್ರಕೂಟರ ಬಗ್ಗೆ ಹೊಗಳ್ತಾನೆ. ಅಮೋಘ ವರ್ಷ ನೃಪತುಂಗನ ಬಗ್ಗೆ. ಅಲ್ಬೆರೂನಿ ಕಾಸ್ಟ್ ಐಸೋಲೇಷನಿಸಮ್, ಅಂತಂದರೆ ಆಗಿನ ಕಾಲದ ಭಾರತೀಯರು ಬಾವಿಲಿರೋ ಕಪ್ಪೆಗಳ ಥರ ಆಗಿಬಿಟ್ಟಿದ್ರು ಅನ್ನುವಂಥದ್ದನ್ನು ನಾವು ನೋಡಬಹುದು ಕಿತಾಬ್ ಅಲ್ ಹಿಂದ್ ಕೃತಿಯಲ್ಲಿ. ಇನ್ನು ಟಾವೆರ್ನಿಯರ್ ಮತ್ತು ಬರ್ನಿಯರ್ ಅಲ್ವಾ, ಗೋಲ್ಕೊಂಡ ಡೈಮಂಡ್ ಮೈನ್ಸ್ಗಳ ಬಗ್ಗೆ, ಮತ್ತು ಮೊಘಲ್ ಸ್ಟೇಟ್ ಓನ್ಡ್ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ, ಆ ಸಿಸ್ಟಮಿನ ಬಗ್ಗೆ ನಾವು ಅವರ ಕೃತಿಗಳಲ್ಲಿ ಗಮನಿಸ್ತೇವೆ. ಇದಾದಮೇಲೆ ತಕ್ಷಶಿಲಾ ಮತ್ತು ನಲಂದ ಯೂನಿವರ್ಸಿಟಿ ಡಿಫರೆನ್ಸ್ ಏನಿತ್ತು. ತಕ್ಷಶಿಲಾ ಓಪನ್ ಟೀಚರ್ ಆಶ್ರಮ, ಅದು ಮುಖ್ಯವಾಗಿ ಯಾವ ಭಾಗದಲ್ಲಿ, ನಾರ್ತ್ ವೆಸ್ಟ್ ವಾಯುವ್ಯ ಭಾಗದಲ್ಲಿ ಆಯುರ್ವೇದ ವೇದಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು. ನಲಂದ ಅನ್ನೋದು ಒಂದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಬಿಹಾರದಲ್ಲಿರೋ ಇತ್ತು. ಆವಾಗ ಸುಮಾರು 10,000ಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಸ್ ಇದ್ದರು. ಮತ್ತು ದೊಡ್ಡ ಲೈಬ್ರರಿ, ಧರ್ಮಗಂಜ್ ಲೈಬ್ರರಿ. ಆಮೇಲೆ ಭಕ್ತಿಯಾರ್ ಖಿಲ್ಜಿ ಅದನ್ನು ನಾಶ ಮಾಡ್ತಾನೆ. ಇನ್ನು ಕರ್ನಾಟಕ ಡೈನೆಸ್ಟಿಗಳಲ್ಲಿ ಕದಂಬ ಮತ್ತು ಗಂಗರ ಬಗ್ಗೆ ನೋಡಿದ್ದೇವೆ. ಪ್ರಾಕೃತ್, ಸಂಸ್ಕೃತ್, ಅದಾದಮೇಲೆ ಕನ್ನಡದ ತನಕ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಅದನ್ನು ಸಹ ನೋಡಿದ್ದೇವೆ.
ಗಂಗಾ ಕಿಂಗ್ಸ್ ಆಥರ್ಡ್ ಮೇಜರ್ ವರ್ಕ್ಸ್ ಯಾವುದು ಗಜಶಾಸ್ತ್ರ ಇರಬಹುದು, ಚಾವುಂಡರಾಯ ಪುರಾಣ ಯಾರು ಬರೆದಿರೋದು ಅಂತ ನೆನಪಾಗಬೇಕು. ಇನ್ನು ವಿಲಿಯಂ ಜೋನ್ಸ್ ಸಂಸ್ಕೃತ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳು ಹೇಗೆ ಒಂದೇ ಮೂಲದಿಂದ ಬಂದಿರಬಹುದು ಅನ್ನೋದನ್ನು ಜಗತ್ತಿನ ಮುಂದಿಡ್ತಾರೆ. ನಾವು ಆ ಟೇಬಲನ್ನು ನೆನಪು ಮಾಡ್ಕೊಳ್ಳಿ. ಮದರ್, ಮಾತ್ರ ಅಲ್ವಾ, ಮಾತ್ರ, ಭ್ರಾತೃ, ಈ ಥರ ಶಬ್ದಗಳನ್ನು ಟೇಬಲಲ್ಲಿ ನೋಡಿದ್ವಿ ನೋಡಿ, ಅದು ನೆನಪಾಗಲಿ. ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂದರೆ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ, ಅದಕ್ಕೆ ಒಂದು ಬೇಸಿಸ್ ಸಿಗುತ್ತೆ ಆವಾಗ. ನೆಕ್ಸ್ಟ್ ನೋಡಿದ್ದು ಸ್ಟೋನ್ ಏಜ್ ಮತ್ತು ಪ್ಯಾಲಿಯೋಲಿಥಿಕ್ ಕ್ರೋನಾಲಜಿ. ಸ್ಟೋನ್ ಏಜ್ ಶುರುವಾಯಿತು, ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಪ್ಯಾಲಿಯೋಲಿಥಿಕ್ ಅಂತಂದರೆ ಕ್ರೂಡ್ ಸ್ಟೋನ್ ಟೂಲ್ಗಳನ್ನು ಬಳಸ್ತೇವೆ. ಮೀಸೋಲಿಥಿಕಲ್ಲಿ ಮೈಕ್ರೋಲಿಥ್ಸ್ ಇರಬಹುದು. ನಿಯೋಲಿಥಿಕ್ ಅಂತಂದರೆ ಪಾಲಿಶ್ಡ್ ಟೂಲ್ಸ್ ಮತ್ತು ಅಗ್ರಿಕಲ್ಚರ್ ಮುಖ್ಯವಾಗಿತ್ತು. ಪ್ಯಾಲಿಯೋಲಿಥಿಕಲ್ಲಿ ಲೋವರು, ಮಿಡಲ್ಲು ಮತ್ತು ಅಪ್ಪರ್ ಅಂತ ಇದೆ. ಆವಾಗಿನ ಕ್ಲೈಮೇಟು ಪ್ಲೀಸ್ಟೋಸಿನ್ ಆಗಿತ್ತು. ಐಸ್ ಏಜು, ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ನು, ಏರಿಡ್ ಕಂಡೀಷನ್ನು ಅಂತಂದರೆ ವಾತಾವರಣದಲ್ಲಿ ತೇವಾಂಶ ಇರಲಿಲ್ಲ. ಆ್ಯಂಡ್ ಮೆಗಾಫೋನಾ ಅಂತಂದರೆ ಫೋನಾ ಮತ್ತು ಫ್ಲೋರಾ. ಫೋನಾ ಅಂತಂದರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು, ಫ್ಲೋರಾ ಅಂತಂದರೆ ಸಸ್ಯವರ್ಗ. ಯಾವ ರೀತಿಯ ಪ್ರಾಣಿಗಳು ಇರ್ತಿದ್ರು ಅಂತಂದರೆ ಮುಖ್ಯವಾಗಿ ಹವಾಮಾನಕ್ಕೆ ತಮ್ಮನ್ನು ಹೊಂದಾಣಿಕೆ ಮಾಡಿಕೊಂಡು ಅಡಾಪ್ಟ್ ಆಗುವಂಥ ಪ್ರಾಣಿಗಳನ್ನು ಆವಾಗ ನಾವು ನೋಡ್ತೇವೆ ಜಾಸ್ತಿ. ಇನ್ನು ಹ್ಯೂಮನ್ ಎವಲ್ಯೂಷನ್, ಮೊದಲು ಹೋಮೋ ಎರೆಕ್ಟಸ್ ಅಂತಂದರೆ 4 ಕಾಲಿನ ಏನು ಪ್ರಾಣಿ ಇತ್ತು ಅಂದರೆ ಹಿಂದಿನ ನಮ್ಮ ಪೂರ್ವಜರು, ಚಿಂಪಾಂಜಿ ಇರಬಹುದು, ಅದು 2 ಕಾಲಿನ ಪ್ರಾಣಿ ಆದಂಥ ಸಂದರ್ಭ ಬೈಪೆಡಲಿಸಮ್ ಅಂತ ಕರೀತೇವೆ. 2 ಕಾಲಿನ ಮೇಲೆ ಮಾನವ ನಿಲ್ಲಲಿಕ್ಕೆ ಕಲ್ತಿದ್ದು ಹೋಮೋ ಎರೆಕ್ಟಸ್ ಟೈಮ್ನಲ್ಲಿ. ಆಮೇಲೆ ಈಗಿನ ಹೋಮೋಸೇಪಿಯನ್ಸ್ ಮುಖ್ಯವಾಗಿ ಬ್ರೈನ್ ಡೆವಲಪ್ಮೆಂಟ್ ಆದಮೇಲೆ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆದಮೇಲೆ ಹೋಮೋಸೇಪಿಯನ್ಸ್ ಆಗ್ತಾನೆ. ಇನ್ನು ಅರ್ಲಿ ಹ್ಯೂಮನ್ ಹ್ಯಾಬಿಟೇಷನ್, ಮುಖ್ಯವಾಗಿ ನಾವು ನಮ್ಮ ದೇಶದಲ್ಲಿ ನೋಡಿದ್ದು ಲೋವರ್ ಪ್ಯಾಲಿಥಿಕ್ ಪೀರಿಯಡಿನ ಸೋಹನ್ ವ್ಯಾಲಿ. ನೆನಪು ಮಾಡ್ಕೊಳ್ಳಿ, ಎಲ್ಲಿ ಬರುತ್ತೆ, ನಿನ್ನೆ ತಾನೇ ನೋಡಿದ್ದೀವಿ. ಸೋಹನ್ ವ್ಯಾಲಿ ಇವತ್ತಿನ ಪಾಕಿಸ್ತಾನದ ಪಂಜಾಬ್ ಪ್ರೊವಿನ್ಸ್. ಪೆಬಲ್ ಟೂಲ್ ಕಲ್ಚರ್ ಇತ್ತು ಅಲ್ಲಿ. ಬೇಲನ್ ವ್ಯಾಲಿ ಬರೋದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಪ್ಯಾಲಿಯೋಲಿಥಿಕ್ಕು, ನಿಯೋಲಿಥಿಕ್ಕು ಆ ಥರ ಲೇಯರ್ ಚಿತ್ರ ತೋರಿಸಿದ್ದೆ ನೋಡಿ, ತುಂಬ ಲೇಯರ್ಗಳು ಸಿಗುತ್ತೆ ಅಂತ. ಆಮೇಲೆ ಭೀಮ್ಬೆಟ್ಕ ಬಹಳ ಇಂಪಾರ್ಟೆಂಟು, ಯುನೆಸ್ಕೋ ಹೆರಿಟೇಜ್ ಸೈಟ್ ಹೌದು. ಅದಾದಮೇಲೆ ರಾಕ್ ಶೆಲ್ಟರ್ ಸೈಟು. ಯಾಕಲ್ಲಿ ಮುಖ್ಯವಾಗಿ ಬಹಳ ವರ್ಷಗಳ ಕಾಲ ನೆಲೆಸಿದ್ರು ಅಂತಂದರೆ ಟ್ರಿಪಲ್ ಅಡ್ವಾಂಟೇಜ್, ವಾಟರು, ಮಟೀರಿಯಲ್ಸ್ ಅಲ್ವಾ, ಅಬಂಡೆಂಟ್ ವಾಟರು, ಮಟೀರಿಯಲ್ಸು, ಮತ್ತು ಒಂದು ಮುಖ್ಯವಾಗಿ ಅಂಶ ಸೇಫ್ ಹ್ಯಾಬಿಟ್ಯಾಟ್ ಅಥವಾ ಸೆಕ್ಯೂರ್ ಹ್ಯಾಬಿಟ್ಯಾಟ್. ಅಲ್ಲಿ ಉಳ್ಕೊಂಡ್ರೆ ಬಹಳ ಪ್ರಕೃತಿ ವಿಕೋಪಗಳಿಂದ, ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದಿತ್ತು. ಇದಾದಮೇಲೆ ಅಲ್ಯೂವಿಯಲ್ ಬ್ಯಾಂಕ್, ಇನ್ನೊಂದು ಪ್ರಮುಖವಾದ ಅಂಶ. 0 ಪ್ಯಾಲಿಯೋಲಿಥಿಕ್ ಆರ್ಟಿಫ್ಯಾಕ್ಟ್ಸ್ ಆರ್ ಫೌಂಡ್ ಇನ್ ದಿ ಗಂಗಾ ಇಂಡಸ್ ಅಲ್ಯೂವಿಯಲ್ ಪ್ಲೇನ್ಸ್. ಈ ಸಂದರ್ಭದಲ್ಲಿ ಲೋವರ್ ಪ್ಯಾಲಿಯೋಲಿಥಿಕ್ ಟೈಮ್ನಲ್ಲಿ ಗಂಗಾ ಇಂಡಸ್ ಏನು ನದಿ ಭೂಮಿ ಇತ್ತು, ನದಿಮುಖಜ ಭೂಮಿ ಇತ್ತು, ಅಲ್ಲಿ ಯಾವುದೇ ಈ ಸ್ಟೋನ್ ಆರ್ಟಿಫ್ಯಾಕ್ಟ್ಸ್ಗಳು ಸಿಕ್ಕಿಲ್ಲ. ಯಾಕಂದರೆ ಆಗ ಅದು ಜೌಗು ಪ್ರದೇಶ ಆಗಿತ್ತು. ಹಾಗಾಗಿ ದೇ ಆರ್ ಲ್ಯಾಕ್ ಎಕ್ಸ್ಪೋಸ್ಡ್ ರಾಕ್ಸ್ ಡ್ಯೂರಿಂಗ್ ದಿಸ್ ಪ್ಲೀಸ್ಟೋಸಿನ್ ಎಪೋಕ್. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಜನ ನೆಲೆಸಿದ ಬಗ್ಗೆ ಮಾಹಿತಿ ಸಿಕ್ಕಲ್ಲ. ಎಲ್ಲಿ? ಗಂಗಾ ಇಂಡಸ್ ಅಲ್ಯೂವಿಯಲ್ ಪ್ಲೇನ್ಸಲ್ಲಿ. ಇನ್ನು ಕೋರ್ ಮತ್ತು ಫ್ಲೇಕ್, ನಿನ್ನೆ ನಾನು ಇಮೇಜ್ ತೋರಿಸ್ತಾ ಹೇಳಿದ್ದೆ, ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೇನೆ. ಈಗ ಒಂದು ಕಲ್ಲಿದೆ, ಇನ್ನೊಂದು ಕಲ್ಲು ಒಂದಕ್ಕೊಂದು ಘರ್ಷಣೆ ಆಗುತ್ತೆ. ಘರ್ಷಣೆ ಆದಾಗ ಮೊದಲು ಹೀಗಿದ್ದಂಥ ಕಲ್ಲು ಮುಂದೆ ಚೂರಾಗುತ್ತೆ ನೋಡಿ, ಸುತ್ತಮುತ್ತಲು ಚೂರಾಗುತ್ತೆ. ಮಿಡ್ಲಲ್ಲಿ ಒಂದು ದೊಡ್ಡ ಪಾರ್ಟ್ ಉಳಿಯುತ್ತೆ. ಇದೇನು? ಇದು ಕೋರು. ಚೂರಾಯ್ತಲ್ವಾ, ಇದೆಲ್ಲ ಫ್ಲೇಕ್ಸು. ಸೊ ಲೋವರ್ ಪ್ಯಾಲಿಯೋಲಿಥಿಕ್ ಟೈಮ್ನಲ್ಲಿ ಈ ಕೋರನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದ. ಹಾಗಾಗಿ ಮುಂದೆ ನಾವು ಫ್ಲೇಕ್ಸನ್ನು ಯೂಸ್ ಮಾಡೋದನ್ನು ನೋಡ್ಬೋದು. ಸೊ ಈ ಕೋರನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದ. ಹ್ಯಾಂಡ್ ಆ್ಯಕ್ಸು, ಕ್ಲೇವಸ್ಸು ಇದೆಲ್ಲ ನೋಡಿದ್ದೇವೆ. ಕ್ವಾರ್ಝೈಟ್ ಅಂತಂದರೆ ಪ್ರಮುಖವಾದಂತಹ ಕಲ್ಲಿನ ಒಂದು ವಿಧ. ಸೊ ಇಷ್ಟು ನಾವು ಹಿಸ್ಟ್ರಿಯಲ್ಲಿ ನೋಡಿದ್ದೀವಿ ಈ ವಾರ. ಜಿಯೋಗ್ರಫಿ ಕಡೆ ಬಂದರೆ ಅರ್ತಿನ ಒರಿಜಿನ್ ಹೇಗಿತ್ತು? ಹ್ಯಾಡ್ ಇನ್ ಇಯಾನ್ ಅಂತಂದರೆ ಮೋಲ್ಟನ್ ಮ್ಯಾಗ್ಮಾ ಇತ್ತು ಜಾಸ್ತಿ, ದ್ರವರೂಪದ ಮ್ಯಾಗ್ಮಾ ಅಲ್ವಾ. ಪ್ಲಾನೆಟೆಸಿಮಲ್ಗಳು ಬೊಂಬಾರ್ಡ್ ಆಗಿದ್ದು. ಆ ದ್ರವ ಇರೋದರಿಂದ ಯಾವುದು ಹೆಚ್ಚು ಡೆನ್ಸಿಟಿಯನ್ನು ಹೊಂದಿತ್ತು, ಐರನ್ನು, ನಿಕ್ಕೆಲ್ಲು, ಇದೆಲ್ಲ ಎಲ್ಲಿ ಹೋಯಿತು? ಮಿಡ್ಲಿಗೆ ಹೋಯಿತು, ಕೋರಿಗೆ ಹೋಯಿತು. ಲೈಟರ್ ಸಿಲಿಕೇಟ್ಸು, ಸಿಲಿಕಾನು, ಅಲ್ಯೂಮಿನಿಯಮು, ಆಕ್ಸಿಜನ್ ಎಲ್ಲ ಮೇಲ್ಗಡೆ ಬಂತು ಅಂತಂದರೆ ತೇಲಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಳಗಡೆ ಮೋಲ್ಟನ್ ಐರನ್ ಏನಿದೆ
ಈ ಲಿಕ್ವಿಡ್ ಔಟರ್ ಕೋರ್ ಅಂತ ಕರೀತೇವೆ, ಅದರ ಒಂದು ಮೋಷನ್ನಿಂದ ಅದರ ಒಂದು ಮೂಮೆಂಟಿಂದ ಭೂಮಿಗೆ ಒಂಥರ ನ್ಯಾಚುರಲ್ ಡೈನಮೋ ಎಫೆಕ್ಟ್ ಬಂತು. ಆ ನ್ಯಾಚುರಲ್ ಡೈನಮೋ ಎಫೆಕ್ಟಿಂದ ಅರ್ತಿಗೆ ಒಂದು ಮ್ಯಾಗ್ನೆಟೋಸ್ಪಿಯರ್ ಕಾಂತಕ್ಷೇತ್ರ ಸೃಷ್ಟಿಯಾಗುತ್ತೆ. ಆ ಕಾಂತಕ್ಷೇತ್ರನೇ ನಮ್ಮನ್ನು ಸೋಲಾರ್ ವಿಂಡ್ಸಿಂದ ಕಾಪಾಡುತ್ತೆ. ಅದಾದಮೇಲೆ ಅಟ್ಮಾಸ್ಫಿಯರ್ ಹೇಗೆ ಎವಲ್ಯೂಷನ್ ಆಯಿತು ಅಂತಂದರೆ ಪ್ರೈಮಾರ್ಡಿಯಲ್ಲು, ಡಿಗ್ಯಾಸಿಂಗು, ಗ್ರೇಟ್ ಆಕ್ಸಿಡೇಷನ್ನು. ಮೊದಲನೇ ಹಂತದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಏನಿತ್ತು ಗ್ಯಾಸ್ಗಳು, ಅದೆಲ್ಲ ಸೋಲಾರ್ ವಿಂಡ್ಸಿಂದ ದೂರ ತಳ್ಳಲ್ಪಡ್ತು. ಮತ್ತು ಅದಾದಮೇಲೆ ಡಿಗ್ಯಾಸಿಂಗ್, ವೋಲ್ಕ್ಯಾನೋಗಳಿಂದ ಭೂಮಿಯ ಒಳಗಡೆ ಇದ್ದಂತಹ ವಾಟರ್ ವೇಪರು, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ನು ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಆ ವಾಟರ್ ವೇಪರ್ ಕೂಲಾಗಿ ಮಳೆ ಆಗುತ್ತೆ. ತುಂಬ ಟೊರೆನ್ಷಿಯಲ್ ರೇನ್ ಅಂತ ಹೇಳಬಹುದು. ವರ್ಷಾನುಗಟ್ಟಲೆ ಮಳೆ ಆಗಿ ಓಷಿಯನ್ಗಳು ಸೃಷ್ಟಿಯಾಗುತ್ತೆ. ಆ ಓಷಿಯನ್ನಲ್ಲಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಕರಗಿ ಅಲ್ಲಿ ಆ ಒಂದು ಓಷನ್ನಲ್ಲಿ ಮೊದಲು ಸೈನೋಬ್ಯಾಕ್ಟೀರಿಯಾ ಫೋಟೋಸಿಂಥೆಸಿಸನ್ನು ಸ್ಟಾರ್ಟ್ ಮಾಡಿದಾಗ ಜೀವಿಗಳ ಉಗಮ ಆಗುತ್ತೆ. ಸೊ ಆಕ್ಸಿಜನ್ ಹೆಚ್ಚಾಗುತ್ತೆ. ಫೋಟೋಸಿಂಥೆಸಿಸ್ ಅಂತಂದರೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಆವಾಗಲ್ವಾ. ಸೊ ಆಕ್ಸಿಜನ್ ರಿಲೀಸ್ ಆಗಿ ವಾತಾವರಣದಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬೇರೆ ಬೇರೆ ಜೀವಿಗಳ ಉಗಮ ಆಗ್ತಾ ಹೋಗುತ್ತೆ. ಆ ಥರ ನಾವು ಓವರಾಲ್ ಆಗಿ ನೋಡ್ಬೋದು. ಆಮೇಲೆ ಓಝೋನ್ ಲೇಯರ್ ಫಾರ್ಮ್ ಆಗಿರೋದು ಇದೆಲ್ಲ ಆವಾಗ. ನೆಕ್ಸ್ಟ್ ನಾವು ನೋಡಿದ್ದು ಅರ್ತಿನ ಇಂಟರ್ನಲ್ ಸ್ಟ್ರಕ್ಚರು. ಅರ್ತ್ ಹೀಗಿದೆ ಅಂತಂದರೆ ಮೇಲ್ಗಡೆ ಕ್ರಸ್ಟ್ ಇದೆ, ಕ್ರಸ್ಟಲ್ಲಿ ಸಿಯಾಲ್ ಮತ್ತು ಸೀಮಾ, ಆಮೇಲೆ ಮ್ಯಾಂಟಲ್ ಬರುತ್ತೆ, ಮ್ಯಾಂಟಲ್ ಮತ್ತು ಎಸ್ಟೆನೋಸ್ಪಿಯರು. ಮ್ಯಾಂಟಲ್ಲು ಹೆಚ್ಚು ವಾಲ್ಯೂಮನ್ನು ಹೊಂದಿರೋದು. ಅಪ್ಪರ್ ಮ್ಯಾಂಟಲಲ್ಲಿ ಎಸ್ಟೆನೋಸ್ಪಿಯರ್ ಇದೆ. ಅದು ಹೇಗಿದೆ ಅಂತಂದರೆ ನಾವು ಹೇಳಿದ್ವಲ್ವಾ, ಒಂಥರ ಜೇನುತುಪ್ಪ, ಗಟ್ಟಿಯಾದ ಜೇನುತುಪ್ಪ, ವಿಸ್ಕಸ್ ಲೇಯರ್ ಅದು. ಮತ್ತು ಇಲ್ಲಿ ನೋಡಿ, ಅರ್ತಿನ ವಾಲ್ಯೂಮಲ್ಲಿ ಕಾಂಟಿನೆಂಟಲ್ ಕ್ರಸ್ಟು ಮತ್ತು ಓಷನಿಕ್ ಕ್ರಸ್ಟ್ ಇದೆ. ಆ ಕಾಂಟಿನೆಂಟಲ್ ಕ್ರಸ್ಟು ಮೇಲ್ಗಡೆ ಇರುತ್ತೆ, ಡೆನ್ಸಿಟಿ ಕಡಿಮೆ ಇದೆ. ಓಷಾನಿಕ್ ಕ್ರಸ್ಟು ಕೆಳಗಡೆ ಇರುತ್ತೆ. ಕೆಳಗಡೆ ಇರೋದು ಮ್ಯಾಗ್ಮಾದಲ್ಲಿ ಕರಗಿ ಮತ್ತೆ ಫಾರ್ಮ್ ಆಗುತ್ತೆ. ಸೊ ಹಳೆಯದಾಗಿರೋದು ಕಾಂಟಿನೆಂಟಲ್ ಕ್ರಸ್ಟು, ಯಾಕಂತಂದರೆ ಅದು ಕರಗಲಿಲ್ಲ. ಓಷಾನಿಕ್ ಕ್ರಸ್ಟು ಈ ಥರ ಸೈಕಲಿಗೆ ಸಿಕ್ಕಾಕ್ಕೊಂಡು ಅಂತಂದರೆ ಕರಗಿ ಮತ್ತೆ ಫಾರ್ಮ್ ಆಗ್ತಾ ಇರೋದ್ರಿಂದ ಹೊಸ ಹೊಸ ಓಷಾನಿಕ್ ಕ್ರಸ್ಟ್ಗಳನ್ನು ನಾವು ನೋಡಬಹುದು. ಸೊ ಮ್ಯಾಂಟಲ್ನಲ್ಲಿ ಹೆಚ್ಚಿನ ವಾಲ್ಯೂಮ್ ಇದೆ. ಇನ್ನು ಕೋರ್, ನೀಫೆ, ರಿಚ್ ಇನ್ ನಿಕ್ಕಲ್ ಆ್ಯಂಡ್ ಐರನ್ ಅಲ್ವಾ. ನೀಫೆ ಅಂತಂದರೆ ನಿಕ್ಕಲ್ ಮತ್ತು ಫೆರಸ್ ಅಂತ. ಸೊ ಲಿಕ್ವಿಡ್ ಔಟರ್ ಕೋರ್ ಜನರೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡಿಂದ ಈಗಾಗಲೇ ನೋಡಿದ ಹಾಗೆ ಸೋಲಾರ್ ವಿಂಡ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಎಕ್ಸ್ಟ್ರೀಮ್ ಪ್ರೆಷರ್ ಇರುತ್ತೆ. ಎಕ್ಸ್ಟ್ರೀಮ್ ಪ್ರೆಷರ್ ಕೋರ್ನಲ್ಲಿ ಇರೋದ್ರಿಂದ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಆ ಕೋರ್ ಅನ್ನೋದು, ಇನ್ನರ್ ಕೋರ್ ಸಾಲಿಡ್ ಆಗಿದೆ. ಒಂದು ಸಾರಿ ನೀವೆಲ್ಲ ಇದನ್ನು ಕೇಳಿರೋದ್ರಿಂದ ಫಾಸ್ಟಾಗಿ ನಾನು ರಿವಿಷನ್ ಮಾಡ್ತಾ ಇದ್ದೇನೆ. ಇನ್ನು ಮುಖ್ಯವಾದಂತಹ ಡಿಸ್ಕಂಟಿನ್ಯೂಟಿ, ಕೋಮೊರೆಗುಲೆ ಅಲ್ವಾ. ಮೊದಲು ಕಾನ್ರಾಡ್, ಅಪ್ಪರು ಮತ್ತು ಲೋವರ್ ಕ್ರಸ್ಟಿನ ನಡುವೆ ಇರೋದು. ಆಮೇಲೆ ಮೋಹೋ, ಕ್ರಸ್ಟ್ ಮತ್ತು ಮ್ಯಾಂಟಲ್ ನಡುವೆ ಇರೋದು. ರ್ಯಾಪಿಟಿ, ಅಪ್ಪರ್ ಮತ್ತು ಲೋವರ್ ಮ್ಯಾಂಟಲ್ ನಡುವೆ. ಗುಟೆನ್ಬರ್ಗ್, ಮ್ಯಾಂಟಲ್ ಮತ್ತು ಔಟರ್ ಕೋರ್ ನಡುವೆ. ಲೇಮನ್ ಇರೋದು ಔಟರ್ ಮತ್ತು ಇನ್ನರ್ ಕೋರ್ ನಡುವೆ. ಭೂಮಿಯನ್ನು ಬಿಡಿಸಿ ಒಂದೊಂದಾಗಿ ಹೆಸರಿಸಿದರೆ ಹೆಚ್ಚು ದಿನ ನೆನಪಿನಲ್ಲಿ ಇರುತ್ತೆ. ಇನ್ನು ನಾವು ಭೂಮಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಒಂದು ಡೈರೆಕ್ಟ್ ಸೋರ್ಸು, ಇನ್ನೊಂದು ಇಂಡೈರೆಕ್ಟ್ ಸೋರ್ಸು. ಡೈರೆಕ್ಟ್ ಸೋರ್ಸ್ ಅಂತಂದರೆ ಡ್ರಿಲ್ಲಿಂಗು ಅಥವಾ ಏನು ಮಾಡೋದು, ಮೈನಿಂಗ್ ಮಾಡೋದು ಅಲ್ವಾ. ಕೋಲಾ ಸೂಪರ್ ಡೀಪ್ ಬೋರ್ಹೋಲ್, ಅದರ ಮೂಲಕ 12 ಕಿಲೋಮೀಟರ್ ತನಕ ನಾವು ಅಂತಂದರೆ ಟೆಕ್ನಾಲಜಿ ಮೂಲಕ ಅಷ್ಟು ದೂರ ಹೋಗಿದ್ದೇವೆ. ಮತ್ತು ವೋಲ್ಕ್ಯಾನಿಕ್ ಮ್ಯಾಗ್ಮಾಗಳಿಂದ ಸಹ ನಮಗೆ ಕೆಲವೊಂದು ಎವಿಡೆನ್ಸ್ ಸಿಗುತ್ತೆ. ಇಂಡೈರೆಕ್ಟ್ ಸೋರ್ಸ್ ಅಂತಂದರೆ ಟೆಂಪ್ರೇಚರು, ಪ್ರೆಷರ್ ಇರಬಹುದು, ಮೀಟಿಯೋರೈಟ್ಸ್ಗಳನ್ನು ಸ್ಟಡಿ ಮಾಡೋದು, ಗ್ರಾವಿಟಿ ಚೇಂಜ್ ಆಗೋದು, ಆಮೇಲೆ ಮುಖ್ಯವಾಗಿರೋದು ಸೀಸ್ಮಿಕ್ ವೇವ್ಸ್, ಪಿ ಮತ್ತು ಎಸ್ ವೇವ್ಸು. ಅದರಿಂದ ನಾವು ಡೇಟಾವನ್ನು ಪಡ್ಕೊಳ್ತೇವೆ. ಇದಾದಮೇಲೆ ಟೆಕ್ಟೋನಿಕ್ ಇಂಟರ್ಯಾಕ್ಷನ್ ಅಂತಂದರೆ ಸೀಮಾ ಸಬ್ಡಕ್ಟ್ ಆಗೋದು ಅಲ್ವಾ. ಮೇಲ್ಗಡೆ ಸಿಯಾಲ್ ಇದೆ, ಅದು ಈಗಾಗಲೇ ಹೇಳಿದ ಹಾಗೆ ಕಾಂಟಿನೆಂಟಲ್ ಕ್ರಸ್ಟ್ ಮೇಲಿರುತ್ತೆ, ಓಷಾನಿಕ್ ಕ್ರಸ್ಟ್ ಕೆಳಗಡೆ ಇರೋದ್ರಿಂದ ಅಥವಾ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅದು ಸಬ್ಮರ್ಜ್ ಆಗುತ್ತೆ, ಸಬ್ಮರ್ಜ್ ಆಗಿ ಮತ್ತೆ ರೂಪುಗೊಳ್ಳುತ್ತೆ. ಆಮೇಲೆ ನಾವು ಮುಖ್ಯವಾದಂತಹ ಫ್ಯಾಕ್ಚುವಲ್ ಡೀಟೇಲ್ಸನ್ನು ನೋಡ್ತಾ ಹೋಗಿದ್ದೇವೆ. ಸೋಲಾರ್ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ ಸನ್ನಿನ ಒಳಗಡೆ ಕೋರ್ ಇದೆ, ರೇಡಿಯೇಟಿವ್ ಝೋನು, ಕನ್ವೆಕ್ಟಿವ್ ಝೋನು, ಆಮೇಲೆ ಫೋಟೋಸ್ಪಿಯರು, ಕ್ರೋಮೋಸ್ಪಿಯರು, ಕೊರೋನಾ. ಇದಿಷ್ಟು ಸೂರ್ಯನ ಮುಖ್ಯವಾದಂತಹ ಭಾಗಗಳು. ಸೋಲಾರ್ ಫೆನಾಮಿನಾ 11 ವರ್ಷಕ್ಕೊಂದ್ಸಾರಿ ಸನ್ ಸ್ಪಾಟ್ ಚೇಂಜ್ ಆಗ್ತಾ ಇರುತ್ತೆ. ಅರೋರಾ ಆಸ್ಟ್ರಾಲಿಸ್, ಅರೋರಾ ಬೋರಿಯಾಲಿಸ್. ಸೋಲಾರ್ ಫ್ಲೇರ್ಸು, ಕೊರೋನಲ್ ಮಾಸ್ ಇಜೆಕ್ಷನ್ನು. ಕೊರೋನಲ್ ಮಾಸ್ ಇಜೆಕ್ಷನಿಂದ ಟೆಕ್ನಾಲಜಿಗೆ, ಸ್ಯಾಟಲೈಟಿಗೆ ಹಾನಿ ಆಗಬಹುದು. ಮತ್ತು ಪ್ಲ್ಯಾನೆಟ್ ಡೆಫಿನೇಷನ್ ಏನು, ಅದು ಒಂದು ಸ್ಟಾರನ್ನು ಆರ್ಬಿಟ್ ಮಾಡ್ತಾ ಇರಬೇಕು,
ಮತ್ತು ರೌಂಡ್ ಶೇಪ್ನಲ್ಲಿರೋದು, ಅಂದರೆ ನಿಯರ್ಲಿ. ಅದಾದಮೇಲೆ ಅದರ ಆರ್ಬಿಟ್ ಪಾತ್ ಕ್ಲಿಯರ್ ಆಗಿರಬೇಕು. ಸೊ ಪ್ಲೂಟೋ ಆರ್ಬಿಟನ್ನು ಕ್ಲೀನಾಗಿ ಇಟ್ಕೊಳ್ಳದೆ ಇರೋದ್ರಿಂದ ಅದನ್ನು ಡ್ವಾರ್ಫ್ ಪ್ಲಾನೆಟ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿರೋದು ಕೆಪ್ಲರ್ ಲಾಗಳನ್ನು. ಮೊದಲನೇ ಲಾ ಏನು ಹೇಳುತ್ತೆ? ಎಲಿಪ್ಟಿಕಲ್ ಆರ್ಬಿಟ್, ಸರ್ಕಲ್ ಅಲ್ಲ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಗ್ರಹಗಳು ಸುತ್ತುತ್ತಾ ಇವೆ. ಸನ್ ಅನ್ನೋ ಅಥವಾ ನಕ್ಷತ್ರ, ನಮ್ಮ ನಕ್ಷತ್ರ ಸೂರ್ಯ ಒಂದು ಫೋಕಸ್ನಲ್ಲಿ ಇದ್ದಾನೆ. ಸೆಕೆಂಡ್ ಲಾ ಏನು ಹೇಳುತ್ತೆ? ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಟೈಮ್ಸ್ ಅಂತಂದರೆ ಸೂರ್ಯನ ಹತ್ತಿರ ಇದ್ದಾಗ ಬಹಳ ಬೇಗ ಚಲಿಸ್ತವೆ ಗ್ರಹಗಳು, ದೂರ ಇದ್ದಾಗ ಸ್ಲೋ ಆಗುತ್ತೆ. ಇನ್ನು ಮೂರನೇ ಲಾ ಆರ್ಬಿಟಲ್ ಪೀರಿಯಡ್ ಸ್ಕೇಲ್ಸ್ ವಿತ್ ದಿ ಡಿಸ್ಟೆನ್ಸ್. ಆರ್ಬಿಟಲ್ ಪೀರಿಯಡಿನ ಒಂದು ಟೈಮು ಅದು ಡಿಸ್ಟೆನ್ಸಿಗೆ ರಿಲೇಟ್ ಆಗಿರುತ್ತೆ. ನಿನ್ನೆ ನೋಡಿದ್ದು ನೆನಪು ಮಾಡ್ಕೊಳ್ಳಿ. ಇದಾದಮೇಲೆ ಪೊಲಿಟಿಯಲ್ಲಿ ನಾವು ಈ ವಾರ ನೋಡಿದ್ದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಲ್ವಾ. ಮುಖ್ಯವಾಗಿ ಈ ಒಂದು ಪ್ರಿನ್ಸಿಪಲ್ಲು ನ್ಯಾಚುರಲ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಕಡೆ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತೇವೆ. ಆರ್ಬಿಟ್ರರಿ ಪವರನ್ನು ಪ್ರಿವೆಂಟ್ ಮಾಡೋದು. ಈಗ ಒಂದು ವೇಳೆ ಕಾನೂನುಗಳು ಇಲ್ಲದೇ ಇದ್ದರೂ ಅಫಿಷಿಯಲ್ ಡಿಸ್ಕ್ರಿಷನ್ನು ಇದೆಲ್ಲ ಸೈಲೆಂಟ್ ಆಗಿದ್ದಾಗ ಮುಖ್ಯವಾಗಿ ಬೇಕಾಗೋದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅದರ ಪಿಲ್ಲರ್ಗಳು ನೋಡಿ. ರೂಲ್ ಅಗೇನ್ಸ್ಟ್ ಬಯಾಸ್, ಅಲ್ಲಿ ಪೆಕ್ಯುನಿಯರಿ ಬಯಾಸ್ ಅಂತಂದ್ರೆ ಏನು? ಪರ್ಸ್ನಲ್ ಬಯಾಸು ಮತ್ತು ಸಬ್ಜೆಕ್ಟ್ ಮ್ಯಾಟರ್ ಬಯಾಸ್. ನೆನಪಾಗ್ತಾ ಇಲ್ಲ ಅಂತಂದರೆ ಓದಿದ್ದು ಕಡಿಮೆ ಆಗಿದೆ ಅಂತ ಒಂದು ಸಾರಿ ರಿವಿಷನ್ ಮಾಡಬೇಕು. ನಾಳೆ ಭಾನುವಾರ ಯಾವುದೇ ವಿಡಿಯೋ ಇರೋದಿಲ್ಲ, ಇಡೀ ವಾರದನ್ನು ರಿವಿಷನ್ ಮಾಡಿ. ನೆನಪಾಗ್ತಾ ಇಲ್ಲ ಅಂತಂದರೆ, ಇಡೀ ವಾರ ಚೆನ್ನಾಗಿ ರಿವಿಷನ್ ಮಾಡ್ತಾ ಇದ್ದೀರಿ ಅಂತಂದರೆ ನಾಳೆ ರೆಸ್ಟ್ ಮಾಡಿ. ಇದಾದಮೇಲೆ ರೈಟ್ ಟು ಫೇರ್ ಹಿಯರಿಂಗ್ ಅಂತಂದರೆ ವಾದಗಳನ್ನು ಆಲಿಸಲೇಬೇಕು. ಹಿಯರ್ ದ ಅದರ್ ಸೈಡ್, ಎಲ್ಲ ಪಕ್ಷಗಳ ವಾದವನ್ನು ಆಲಿಸಬೇಕು. ಸೊ ಇಶ್ಯೂಯಿಂಗ್ ನೋಟಿಸ್ ಆ್ಯಂಡ್ ರೀಸನಬಲ್ ಡಿಫೆನ್ಸ್ ಟೈಮ್, ನೋಟಿಸ್ ಇಶ್ಯೂ ಮಾಡೋದು ಮತ್ತು ಅವರು ತಮ್ಮ ಚರ್ಚೆ ವಾದವನ್ನು ಮುಂದ್ಗಡೆ ಇಡಲಿಕ್ಕೆ ಅವಕಾಶ ಮಾಡಿಕೊಡೋದು. ಇನ್ನು ಸ್ಪೀಕಿಂಗ್ ಆರ್ಡರ್ಸ್, ಇದು ಮಾಡರ್ನ್ ಥಿಯರಿ ಅಲ್ವಾ. ಇಲ್ಲಿ ಏನು ಮಾಡ್ತಾರೆ? ಟ್ರಾನ್ಸ್ಪರೆಂಟಾಗಿ ಕಾರಣ ಏನು ಅನ್ನೋದನ್ನು ತಿಳಿಸ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಗಳನ್ನು ಕೈಗೊಳ್ಳಬೇಕಾದ್ರೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆ್ಯಂಡ್ ಎಕ್ಸೆಪ್ಷನ್. ಮನೇಕಾ ಗಾಂಧಿ ಕೇಸ್ನಲ್ಲಿ ಮುಖ್ಯವಾಗಿ ಹೇಳಿದ ಹಾಗೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಸಿಗೆ. ಎಕ್ಸೆಪ್ಷನ್ ಯಾವಾಗ ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಸ್ಟ್ಯಾಟ್ಯೂಟರಿ ಎಕ್ಸ್ಕ್ಲೂಷನ್, ಅದು ಎರಡು ಎಕ್ಸೆಪ್ಷನ್ನು. ಮುಂದೆ ನಾವು ನೋಡಿರೋದು ಡೆಮೋಕ್ರಸಿ ವರ್ಸಸ್ ರಿಪಬ್ಲಿಕ್. ಡೆಫಿನೇಷನ್ನು ಡೆಮೋಕ್ರಸಿದು ಮತ್ತು ರಿಪಬ್ಲಿಕ್ದು. ಡೆಮೋಕ್ರಸಿ ಅಂತಂದರೆ ರೂಲ್ ಬೈ ದಿ ಪೀಪಲ್. ರಿಪಬ್ಲಿಕ್ ಮೀನ್ಸ್ ಗವರ್ನೆನ್ಸ್ ಈಸ್ ಪಬ್ಲಿಕ್ ಟ್ರಸ್ಟ್, ನಾಟ್ ಅ ಪ್ರೈವೇಟ್ ಅಸೆಟ್ ಅಲ್ವಾ. ಯಾವುದೋ ಒಂದು ರಾಜವಂಶದವರು ದೇಶದ ಮುಖ್ಯಸ್ಥರಾಗೋದಿಲ್ಲ ರಿಪಬ್ಲಿಕ್ನಲ್ಲಿ. ಇನ್ನು ಫಾರ್ಮ್ಸ್ ಆಫ್ ಡೆಮೋಕ್ರಸಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್. ಡೈರೆಕ್ಟಲ್ಲಿ ರೆಫರೆಂಡಮ್ಮು, ಇನಿಷಿಯೇಟಿವು, ರೀಕಾಲು, ಪ್ಲೆಬಿಸೈಟ್. ರೆಪ್ರೆಸೆಂಟೇಟಿವಲ್ಲಿ ಮುಖ್ಯವಾಗಿ ನಾವು ಇಂಡೈರೆಕ್ಟ್ ಅಂತ ಸಹ ಕರೀತೇವೆ. ಇದರಲ್ಲಿ ಪ್ರೆಸಿಡೆನ್ಷಿಯಲ್ಲು ಅಲ್ವಾ, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತೆಲ್ಲ ಹೇಳ್ಬೋದು. ಇನ್ನು ಕೀ ನ್ಯೂಯಾನ್ಸ್ ನೋಡಿ. ಡೆಮೋಕ್ರಸಿ ಕ್ಯಾನ್ ಹ್ಯಾವ್ ಹೆರಿಡೇಟ್ರಿ ಮೊನಾರ್ಕ್. ಒಂದು ಡೆಮೋಕ್ರಸಿ ಇದ್ದ ತಕ್ಷಣ ಅಲ್ಲಿ ರಿಪಬ್ಲಿಕ್ಕೇ ಆಗಿರಬೇಕು ಅಂತ ಇಲ್ಲ ಆ ಒಂದು ದೇಶ. ಬ್ರಿಟನ್ನಲ್ಲಿ ಡೆಮೋಕ್ರಸಿ ಇದೆ, ಆದರೆ ಅಲ್ಲಿ ರಿಪಬ್ಲಿಕ್ ಸಿಸ್ಟಮ್ ಅಲ್ಲ. ಅದು ರಿಪಬ್ಲಿಕ್ ಸಿಸ್ಟಮ್ ಅಂತ ಹೇಳಬೇಕು ಅಂತಾದರೆ ಹೆಡ್ ಆಫ್ ದಿ ಸ್ಟೇಟ್ ಎಲೆಕ್ಟೆಡ್ ಆಗಿರಬೇಕು, ಇಂಡಿಯಾ US ಇರೋ ಥರ. ಸೊ ರಿಪಬ್ಲಿಕ್ಸ್ ಆಲ್ಸೋ ಪ್ರೊಟೆಕ್ಟ್ ಮೈನಾರಿಟಿ ರೈಟ್ಸ್ ಅಗೇನ್ಸ್ಟ್ ದಿ ಟೈರನಿ ಆಫ್ ದಿ ಮೆಜಾರಿಟಿ ವಯಾ ಸುಪ್ರೀಂ ಕಾನ್ಸ್ಟಿಟ್ಯೂಷನ್. ಸೊ ಒಂದು ವೇಳೆ ರಿಪಬ್ಲಿಕ್ ವ್ಯವಸ್ಥೆ ಇದ್ದರೂ ಕಾನ್ಸ್ಟಿಟ್ಯೂಷನ್ನಿಗೆ ಆಗಿರೋ ಮೂಲಕ ಎಲ್ಲರೂ ಏನು ಮಾಡಬಹುದು? ಈ ಮೆಜಾರಿಟಿಯ ಒಂದು ಟೈರನಿಯಿಂದ ತಪ್ಪಿಸ್ಕೋಬಹುದು ಅಥವಾ ಅದನ್ನು ತಡೆಗಟ್ಟಬಹುದು. ಅಂಬೇಡ್ಕರ್ ಅವರು ಹೇಳಿದ್ದೇನು? ಪೊಲಿಟಿಕಲ್ ಡೆಮೋಕ್ರಸಿ ಮಾತ್ರ ಸಾಕಾಗೋದಿಲ್ಲ, ಅದರ ಜೊತೆ ಸೋಷಿಯಲ್ ಮತ್ತು ಇಕನಾಮಿಕ್ ಡೆಮೋಕ್ರಸಿ ಬೇಕು. ಅದನ್ನು ನಾವು DPSPಯಲ್ಲಿ ನೋಡ್ಬೋದು. ಇದನ್ನು ಮುಂದೆ ನಾವು ಕನೆಕ್ಟ್ ಮಾಡೋಣ. ಫಂಡಮೆಂಟಲ್ ರೈಟ್ಸು, DPSP ಡಿಫ್ರೆನ್ಸು ಮತ್ತು ಫಂಡಮೆಂಟಲ್ ಡ್ಯೂಟಿ ಎಲ್ಲ ಕಡೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿದ್ದು ಲಿಬರ್ಟಿ ಮತ್ತು ಫ್ರೀಡಮಿನ ಡಿಫ್ರೆನ್ಸ್ ಏನು? ಥಿಂಕ್ ಮಾಡಿ, ಏನು ಡಿಫ್ರೆನ್ಸು ನೆನಪಾಗ್ತಾ ಇದೆಯಾ? ಫ್ರೀಡಮ್ ಅಂತಂದರೆ ಅದು ಇಂಟರ್ನಲ್ ಅಬ್ಸಲ್ಯೂಟ್ ಸ್ಟೇಟ್, ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇರುತ್ತೆ ಅಲ್ವಾ, ಯಾವುದೇ ಕನ್ಸ್ಟ್ರೆಂಟ್ಗಳು ಇರೋದಿಲ್ಲ. ಆದರೆ ಅದರಿಂದ ಜಂಗಲ್ ಲಾ ಅಂತ ಹೇಳ್ತೇವೆ ನೋಡಿ, ಕಾಡಿನಲ್ಲಿ ನಿಮ್ಮ ಪಾಡಿಗೆ ನೀವಿದ್ರಿ, ಏನು ಬೇಕಾದರೂ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಫ್ರೀಡಮ್ಮು. ಆದರೆ ಲಿಬರ್ಟಿ ಅಂತಂದರೆ ಅಲ್ಲಿ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ಸ್ ಇರುತ್ತೆ. ಮೈ ಫ್ರೀಡಮ್ ಟು ಸ್ವಿಂಗ್ ಮೈ ಫಿಸ್ಟ್ ಎಂಡ್ಸ್ ವ್ಯಾರ್ ಯುವರ್ ನೋಸ್ ಬಿಗಿನ್ಸ್ ಅಂತ ಒಂದು ಪ್ರಸಿದ್ಧವಾದ ವಾಕ್ಯ. ನನ್ನ ಫ್ರೀಡಮ್ ಇದೆ, ನನ್ನ ಕೈಯನ್ನು ನನಗೆ ಬೇಕಾದಾಗೆ ತಿರುಗಿಸ್ಲಿಕ್ಕೆ, ಅದು ನನ್ನ ಕೈ ಹೋಗಿ ನಿಮ್ಮ ಮುಖಕ್ಕೆ ಬಡಿಬಾರ್ದು ಅಲ್ವಾ.
ಸೊ ನೆಕ್ಸ್ಟ್ ಅದಾದಮೇಲೆ ಲಿಬರ್ಟಿಯಲ್ಲಿ ನೆಗೆಟಿವ್ ಲಿಬರ್ಟಿ, ಪಾಸಿಟಿವ್ ಲಿಬರ್ಟಿ ಅಂತ ಇದೆ. ನೆಗೆಟಿವ್ ಲಿಬರ್ಟಿ ಅಂತಂದರೆ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮತ್ತು ಸ್ಟೇಟ್ ಇಂಟರ್ಫರೆನ್ಸ್. ಇನ್ನು ಪಾಸಿಟಿವ್ ಲಿಬರ್ಟಿಯಲ್ಲಿ ಮುಖ್ಯವಾಗಿ ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕೆ, ಕಂಪ್ಲೀಟ್ ಡೆವಲಪ್ಮೆಂಟಿಗೆ ಏನು ಬೇಕೋ ಆ ಎಲ್ಲ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು. ಮುಖ್ಯವಾಗಿ ಇದನ್ನು UPSCಯಲ್ಲಿ ಕೇಳಿದರು. ಪಾಸಿಟಿವ್ ಲಿಬರ್ಟಿ ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್. ಅದಾದಮೇಲೆ ಆರ್ಟಿಕಲ್ 19 ಅದರಲ್ಲೂ ಸಹ ಹೇಳ್ತಾರೆ. ಇನ್ನು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಅಲ್ವಾ, ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ನಮ್ಮ ಫಂಡಮೆಂಟಲ್ ರೈಟ್ಸಿಗೂ ಸಹ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈ ಥರ ತುಂಬ ಫ್ರೀಡಮ್ ಇದೆಯಲ್ವ, ನಮಗೆ ಸ್ವಾತಂತ್ರ್ಯದ ಹಕ್ಕುಗಳಿದೆ. ಆ ಫ್ರೀಡಮ್ಮಿಗೂ ರಿಸ್ಟ್ರಿಕ್ಷನ್ಸ್ ಇದೆ, ಅದು ರೀಸನಬಲ್ ರೆಸ್ಟ್ರಿಕ್ಷನ್ಸ್. ನೆಕ್ಸ್ಟ್ ನಾವು ನೋಡಿದ್ದು ಕಾನ್ಸ್ಟಿಟ್ಯೂಷನಲಿಸಮ್ ಮತ್ತು ಲಿಮಿಟೆಡ್ ಗೌರ್ಮೆಂಟ್. ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಏನು? ಅದೊಂದು ಫಿಲಾಸಫಿ, ಮಾರಲ್ ಕನ್ಸೈನ್ಸ್ ಮತ್ತು ಪೊಲಿಟಿಕಲ್ ಕಲ್ಚರ್. ಅದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಇದ್ದ ಮಾತ್ರಕ್ಕೆ ಆ ದೇಶದಲ್ಲಿ ಸಂವಿಧಾನಾತ್ಮಕತೆ ಇದೆ ಅಂತ ಅಲ್ಲ ಅಲ್ವಾ. ಸೊ ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಸಂವಿಧಾನಾತ್ಮಕತೆ. ಅಲ್ಲಿ ಬರೀ ಸಂವಿಧಾನ ಮಾತ್ರ ಇಲ್ಲ, ಆ ಸಂವಿಧಾನಕ್ಕೆ ಬದ್ಧವಾಗಿ ಎಲ್ಲವೂ ನಡೀತಾ ಇದೆ. ಹಾಗಾದರೆ ಏನೇನು ಮುಖ್ಯವಾದ ತತ್ವಗಳು ಅಂತಂದರೆ ಸಪರೇಷನ್ ಆಫ್ ಪವರ್, ಇಂಡಿಪೆಂಡೆಂಟ್ ಜುಡಿಷಿಯರಿ, ಫಂಡಮೆಂಟಲ್ ರೈಟ್ಸ್, ರೂಲ್ ಆಫ್ ಲಾ, ಫ್ರೀ ಎಲೆಕ್ಷನ್ನು ಮತ್ತು ಸಿವಿಲಿಯನ್ ಕಂಟ್ರೋಲ್ ಓವರ್ ದಿ ಮಿಲಿಟರಿ. ಮೇನ್ಸಿಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಬೇಕು. ಓಕೆನಾ? ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಬೇಕು. ಸೊ ಇದಿಷ್ಟು ಕಾನ್ಸ್ಟಿಟ್ಯೂಷನಲಿಸಮಿನ ಮುಖ್ಯವಾದ ಪಿಲ್ಲರ್ಗಳು. ಮತ್ತು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನಲ್ಲೂ ಅದನ್ನೇ ಹೇಳ್ತಾರೆ, ಬಹಳ ಇಂಪಾರ್ಟೆಂಟು. ಮಿನರ್ವಾ ಮಿಲ್ಸ್ ಕೇಸ್ ಇರಬಹುದು. ಸೊ ಎಲ್ಲವೂ ಸಹ ಕಾನ್ಸ್ಟಿಟ್ಯೂಷನಲಿಸಮ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟು ಸಾವರೆನಿಟಿ ಬಗ್ಗೆ ನಿನ್ನೆ ನೋಡಿದ್ದೀವಿ. ಅಲ್ಟಿಮೇಟ್ ಅಬ್ಸಲ್ಯೂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಪೊಲಿಟಿಕಲ್ ಅಥಾರಿಟಿ ಟರ್ಮನ್ನು ಕಾಯಿನ್ ಮಾಡಿರೋದು ಜೀನ್ ಬಾಡಿನವರು. ಸೊ ಇಂಡಿಯಾ ಲ್ಯಾಕ್ಡ್ ದಿಸ್ ಅಂಡರ್ ಬ್ರಿಟಿಷ್ ರೂಲ್. ಭಾರತದಲ್ಲಿ ಬ್ರಿಟಿಷರಿದ್ದಾಗ ಪಾಪ್ಯುಲೇಷನ್ ಇತ್ತು, ಟೆರಿಟರಿ ಇತ್ತು, ಒಂದು ಗೌರ್ಮೆಂಟು ಇತ್ತು, ಆದರೆ ಸಾವರೆನಿಟಿ ಇರಲಿಲ್ಲ. ಹಾಗಾಗಿ ಆವಾಗ ಭಾರತ ಒಂದು ಸ್ಟೇಟ್ ಆಗಿರಲಿಲ್ಲ. ಇದು 2 ಡೈಮೆನ್ಷನ್ ಯಾವ್ಯಾವುದು? ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಇಂಟರ್ನಲ್ ಅಂತಂದರೆ ಸಿಟಿಸನ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಅಥಾರಿಟಿ. ಎಕ್ಸ್ಟರ್ನಲ್ ಅಂತಂದರೆ ಟೋಟಲ್ ಇಂಡಿಪೆಂಡೆನ್ಸ್ ಇನ್ ಕ್ರಾಫ್ಟಿಂಗ್ ಫಾರಿನ್ ಪಾಲಿಸಿ ಆ್ಯಂಡ್ ಅಲಯನ್ಸಸ್ ವಿತೌಟ್ ಫಾರಿನ್ ಟ್ಯುಟೆಲೇಜ್. ಅಂತಂದರೆ ನಾವು ಯಾವ ದೇಶದ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು, ಯಾವ ದೇಶದ ಜೊತೆ ಒಪ್ಪಂದ ಮಾಡ್ಕೋಬೇಕು ಅನ್ನೋದೆಲ್ಲ ನಮ್ಮ ನಿರ್ಧಾರ ಆಗಿರುತ್ತೆ. ಬೇರೆ ಯಾವುದೋ ದೇಶದ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಅಥವಾ ಅವರ ಆದೇಶವನ್ನು ನಾವು ಪಾಲಿಸಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಈಗ UN ಮೆಂಬರ್ಶಿಪ್ಪು ಅಥವಾ ಕಾಮನ್ವೆಲ್ತಿನ ಮೆಂಬರ್ಶಿಪ್ ಇದೆ. ಇದರಿಂದ ನಮ್ಮ ಸಾವರೆನಿಟಿ ಡೈಲ್ಯೂಟ್ ಆಗೋದಿಲ್ಲ. ನೆಹರು ಅವರು ಮೊದಲೇ ಕ್ಲಾರಿಫೈ ಮಾಡಿದ್ದಾರೆ. ಯಾಕಂದರೆ ನಮಗೆ ಬೇಕಾದಾಗ ನಾವು ಅದರಿಂದ ಹೊರಗೆ ಬರ್ತೇವೆ. ಇನ್ನು ಲೀಗಲ್ ಸಾವರೆನಿಟಿ ಇರೋದು ಕಾನ್ಸ್ಟಿಟ್ಯೂಷನ್ ಹತ್ರ. ಅದೇ ಮುಖ್ಯವಾದಂತಹ ಕಾನೂನಾತ್ಮಕ ಸರ್ವೋಚ್ಚ ಡಾಕ್ಯುಮೆಂಟ್ ಅದು. ಆದರೆ ಪಾಪ್ಯುಲರ್ ಸಾವರೆನಿಟಿ ಇರೋದು ಯಾರ ಹತ್ರ? ವಿ ದ ಪೀಪಲ್, ನಮ್ಮ ಹತ್ರ ಇರೋದು. ಅಂದರೆ ನಾವು ಎಲ್ಲಿ ತನಕ ದೇಶದ ಪ್ರಜೆಗಳಾಗಿರ್ತೀವೋ, ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ಕೊಳ್ತಾ ಇರ್ತೀವೋ, ಅಲ್ಲಿ ತನಕ ಪಾಪ್ಯುಲರ್ ಸಾವರೆನಿಟಿ ಜನರ ಹತ್ರ ಇರುತ್ತೆ. ಇನ್ನು ಇಕನಾಮಿಯಲ್ಲಿ ನಾವು ಈ ವಾರ ಏನೇ ನೋಡಿದ್ವಿ? ಸ್ಟಾರ್ಟ್ ಮಾಡಿರೋದು ಸೋಷಿಯೋ ಇಕನಾಮಿಕ್ ಕಾಸ್ಟ್ ಸೆನ್ಸಸ್ಸಿಂದ ಅಲ್ವಾ. ಪವರ್ಟಿಯನ್ನು ಮೆಷರ್ ಮಾಡಬೇಕು. ಯಾಕೆ ಮೆಷರ್ ಮಾಡಬೇಕು ಅಂತಂದರೆ ನ್ಯಾಷನಲ್ ಪ್ರೋಗ್ರೆಸ್ಸನ್ನು ತಿಳ್ಕೊಳ್ಳಿಕ್ಕೆ, ಇನ್ನೊಂದು ಬೆನಿಫಿಷಿಯರೀಸನ್ನು ಐಡೆಂಟಿಫೈ ಮಾಡಲಿಕ್ಕೆ. ನ್ಯಾಷನಲ್ ಪ್ರೋಗ್ರೆಸ್ಸನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಲ್ರೆಡಿ ಬೇರೆ ಬೇರೆ ಕಮಿಟಿಗಳಿದೆ. ಬೆನಿಫಿಷಿಯರಿ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಏನು ಬೇಕು? ಡೇಟಾ ಬೇಕು. ಆ ಡೇಟಾಕ್ಕೋಸ್ಕರ ಸೆನ್ಸಸ್. ಯಾವ ಸೆನ್ಸಸ್? ಸೋಷಿಯೋ ಇಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ ಅಂತ ಮಾಡ್ತೇವೆ. ಅದರಲ್ಲಿ ಎಕ್ಸ್ಕ್ಲೂಷನ್ನು ಮತ್ತು ಇನ್ಕ್ಲೂಷನ್ನು ಕ್ರೈಟೀರಿಯಾಗಳು, ಆಮೇಲೆ ಡೆಪ್ರಿವೇಷನ್. ಎಕ್ಸ್ಕ್ಲೂಷನ್ ಅಂತಂದರೆ ಏನು? ಆಟೋಮ್ಯಾಟಿಕ್ ಡಿಸ್ಕ್ವಾಲಿಫಿಕೇಷನ್. ಕಾರ್ ಇದ್ದರೆ, ಟ್ರ್ಯಾಕ್ಟರು, ಫ್ರಿಜ್ಜು, ಈ ಥರ ಕೆಲವೊಂದು ವಸ್ತುಗಳಿದ್ದರೆ ಇಂಥ ಕ್ರೈಟೀರಿಯಾ ಆಧಾರದ ಮೇಲೆ ಅವರನ್ನು ಆಲ್ರೆಡಿ ಬಡವರ ಅಲ್ಲ ಅಂತ ಹೊರಗಿಟ್ಬಿಡ್ತಾರೆ. ಇನ್ಕ್ಲೂಷನ್ ಅಂತಂದರೆ ಪುವರೆಸ್ಟ್ ಆಫ್ ದಿ ಪುವರ್, ಹೋಮ್ಲೆಸ್, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ಬಾಂಡೆಡ್ ಲೇಬರರ್ಸ್. ಸೊ ಮುಖ್ಯವಾಗಿ ಇವರನ್ನೆಲ್ಲ ಆಟೋಮೆಟಿಕಲಿ ಇನ್ಕ್ಲೂಡ್ ಮಾಡ್ತಾರೆ. ಇನ್ನು ಡೆಪ್ರಿವೇಷನ್ ಅಂತಂದರೆ ಇದು ಎರಡಕ್ಕೂ ಸೇರದೇ ಇರೋರು ಅಲ್ವಾ. ಆಟೋಮೆಟಿಕಲಿ ಎಕ್ಸ್ಕ್ಲೂಡ್ ಆಗದೇ ಇರೋರು, ಆಟೋಮೆಟಿಕಲಿ ಇನ್ಕ್ಲೂಡ್ ಆಗದೇ ಇರೋರು. ಆವಾಗ ಇಲ್ಲಿ ಫೀಮೇಲ್ ಹೆಡೆಡ್ ಹೌಸ್ ಹೋಲ್ಡು, ನೋ ಲಿಟ್ರೇಟ್ ಅಡಲ್ಟ್ ಓವರ್ 25. ಸೊ ಇವರನ್ನೆಲ್ಲ ಮುಖ್ಯವಾಗಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಈ ಒಂದು ಲೀಸ್ಟನ್ನು ಗ್ರಾಮ ಸಭಾದ ಮೂಲಕ ವೆರಿಫೈ ಸಹ ಮಾಡಬಹುದು. ಇನ್ನು ವರ್ಲ್ಡ್ ಬ್ಯಾಂಕ್ ಮೆಟ್ರಿಕ್ಸನ್ನು ನೋಡೋದಾದರೆ GNI ಪರ್ ಕ್ಯಾಪಿಟಾ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಯೂಸ್ ಮಾಡ್ತಾರೆ. ಅದರ ಮೂಲಕ ಲಿವಿಂಗ್ ಕಾಸ್ಟನ್ನು ಅಡ್ಜಸ್ಟ್ ಮಾಡ್ತಾರೆ.
ಮತ್ತು ಎಕ್ಸ್ಟ್ರೀಮ್ ಪವರ್ಟಿ ಬೆಂಚ್ ಮಾರ್ಕು ಅರೌಂಡ್ $3 ಪರ್ ಡೇ ಇದೆ. ನೆಕ್ಸ್ಟ್ ನಾವು ನೋಡಿದ್ದು ಹ್ಯೂಮನ್ ಡೆವಲಪ್ಮೆಂಟು. ಅದರ 4 ಪಿಲ್ಲರ್ಸ್ ಯಾವುದು? ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟ್. ಇಕ್ವಿಟಿ ಅಂತಂದರೆ ಪ್ರಪೋರ್ಷನಲ್ ಟಾರ್ಗೆಟೆಡ್ ಅಸಿಸ್ಟೆನ್ಸ್ ಅಂತಂದರೆ ಏನು? 3 ಮಕ್ಕಳ ಒಂದು ಕಥೆ. ಒಂದು ಮಗು ಎತ್ತರ ಇರುತ್ತೆ, ಎತ್ತರ ಇರೋ ಮಗುಗೆ ಸ್ಟೂಲ್ ಬೇಕಾಗೋದಿಲ್ಲ. ಇನ್ನೊಂದು ಮಗು ಸ್ವಲ್ಪ ಚಿಕ್ಕದಿರುತ್ತೆ, ಅದಕ್ಕೆ 1 ಸ್ಟೂಲ್ ಕೊಡೋದು. ಇನ್ನೊಂದು ಮಗು ಬಹಳ ಚಿಕ್ಕದಿರುತ್ತೆ, ಅದಕ್ಕೆ 2 ಸ್ಟೂಲ್ ಕೊಟ್ಟು 3 ಜನ ಹೊರಗಡೆ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ, ಅದನ್ನು ನೋಡೋದು. ಆ ಒಂದು ಇಮೇಜು ಮತ್ತು ಆ ಕಥೆ ಎಲ್ಲ ಅವಾಗ ಹೇಳಿದ್ದೇನೆ. ನೆಕ್ಸ್ಟು ಸಸ್ಟೈನಬಿಲಿಟಿ ಅಂತಂದರೆ ಪ್ರೊಡಕ್ಟಿವ್ ರಿಸೋರ್ಸ್ಗಳನ್ನು ಪ್ರಿಸರ್ವ್ ಮಾಡೋದು ಫ್ಯೂಚರ್ ಜನ್ರೇಷನಿಗೋಸ್ಕರ. ಎಕನಾಮಿಲಿ ಮುಖ್ಯವಾಗಿ ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಮೇಂಟೈನ್ ಆಗಬೇಕು. ಪ್ರೊಡಕ್ಟಿವಿಟಿ ಅಂತಂದರೆ ಮ್ಯಾಕ್ಸಿಮೈಸಿಂಗ್ ಹ್ಯೂಮನ್ ರಿಸೋರ್ಸ್, ಸ್ಕಿಲ್ ಆ್ಯಂಡ್ ನಾಲೆಜ್. ನಮ್ಮ ಮಾನವ ಸಂಪನ್ಮೂಲ ಸ್ಕಿಲ್ ಅಂತಂದರೆ ನಮ್ಮ ಕೌಶಲ್ಯಗಳು, ನಾಲೆಜು ಎಲ್ಲವೂ ಸಹ ಮ್ಯಾಕ್ಸಿಮೈಸ್ ಆಗಬೇಕು. ಅದರ ಸಂಪೂರ್ಣವಾದಂತಹ ಉಪಯೋಗ ದೇಶಕ್ಕೆ ಸಿಗಬೇಕು. ಎಂಪವರ್ಮೆಂಟ್ ಅಂತಂದರೆ ಸೋಷಿಯೋ ಎಕನಾಮಿಕ್ ಅಟಾನಮಿ ಆ್ಯಂಡ್ ಫ್ರೀಡಮ್ ಆಫ್ ಚಾಯ್ಸ್. ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಸಾಮಾಜಿಕ ಆರ್ಥಿಕ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು. ಚಾಯ್ಸ್ ಇರಬೇಕು ಅಲ್ವಾ? ಕೆಪಾಬಿಲಿಟಿ ಅಪ್ರೋಚಲ್ಲೂ ಅದನ್ನು ಹೇಳ್ತೇವೆ. ಸೊ ಅದಕ್ಕೆ 4 ಅಪ್ರೋಚ್ ಇದೆ. ಇನ್ಕಮ್ ಅಪ್ರೋಚು ಯಾವುದಕ್ಕಿರೋದು 4 ಅಪ್ರೋಚು? ಇದು ಹ್ಯೂಮನ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಅಪ್ರೋಚ್, ವೆಲ್ಫೇರ್ ಅಪ್ರೋಚ್, ಬೇಸಿಕ್ ನೀಡ್ಸ್ ಅಪ್ರೋಚ್ ILO ಹೇಳಿರೋದು, ಆಮೇಲೆ ಕೆಪಾಬಿಲಿಟಿ ಅಪ್ರೋಚ್. ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರು ಮುಖ್ಯವಾಗಿ ಹೇಳ್ತಾರೆ ಎಕ್ಸ್ಪ್ಯಾಂಡಿಂಗ್ ಹ್ಯೂಮನ್ ಚಾಯ್ಸಸ್ ಆ್ಯಂಡ್ ಕೆಪಾಬಿಲಿಟಿ. ಇದಾದಮೇಲೆ UNDP HDR ಇಂಡೈಸಸ್. HDI ಇದೆ, ಅಲ್ಲಿ ಹೆಲ್ತ್, ಎಜುಕೇಷನ್, ಲಿವಿಂಗ್ ಸ್ಟ್ಯಾಂಡರ್ಡನ್ನು ಮೆಜರ್ ಮಾಡ್ತಾರೆ. IHDIಯಲ್ಲಿ ಇನ್ಇಕ್ವಾಲಿಟಿಯನ್ನು ಅಡ್ಜಸ್ಟ್ ಮಾಡಿ ಒಂದು ಡೇಟಾವನ್ನು ಕೊಡ್ತಾರೆ. ಇನ್ನು ಜೆಂಡರ್ ಇಂಡೈಸ್ಗಳಲ್ಲಿ GDI ಮತ್ತು GII ಬಹಳ ಇಂಪಾರ್ಟೆಂಟು. ಇದಾದಮೇಲೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್, ಅದು ಸಹ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಇನ್ನು ಗ್ರೋತ್ ಮತ್ತು ಡೆವಲಪ್ಮೆಂಟ್, ಭಾರತದಲ್ಲಿ ಪವರ್ಟಿಯ ಒಂದು ಟ್ರೆಂಡ್ ಹೇಗಿತ್ತು ಅಂತ ನೋಡಿದ್ದೇವೆ ಅಲ್ವಾ? ಮೊದಲು ಪವರ್ಟಿ ರಿಡಕ್ಷನ್ ಬಹಳ ಸ್ಲಗ್ಗಿಶ್ ಆಗಿತ್ತು, ಹೇಳ್ಕೊಳ್ಳೋ ಪ್ರಮಾಣದಲ್ಲಿ ಪವರ್ಟಿ ರಿಡಕ್ಷನ್ ಆಗಿರಲಿಲ್ಲ. ಆಮೇಲೆ 1991 LPG ರಿಫಾರ್ಮ್ಸ್ ಆದಮೇಲೆ ಪವರ್ಟಿ ಶಾರ್ಪ್ ಆಗಿ ಡಿಕ್ಲೈನ್ ಆಗುತ್ತೆ. ಗ್ರೋತ್ ಮತ್ತು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ GDP ಗ್ರೋತಿಂದ ನಾವು ಪವರ್ಟಿ ಇರಾಡಿಕೇಷನ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ವೆಲ್ತ್ ಕೆಲವೇ ವ್ಯಕ್ತಿಗಳ ಹತ್ರ ಕಾನ್ಸಂಟ್ರೇಟ್ ಆಗ್ತಾ ಇರಬಹುದು. ಹಾಗಾಗಿ ಅಲ್ಲಿ GDP ಜಾಸ್ತಿ ಆಗುತ್ತೆ ದೇಶದ್ದು, ಆದರೆ ಬಡವರು ಬಡವರಾಗೇ ಇರ್ತಾರೆ. ಇನ್ಕ್ಲೂಸಿವ್ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋದು ಬೇಕು ಆವಾಗ. ಇನ್ನು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಈಗಾಗಲೇ ಮೆನ್ಷನ್ ಮಾಡಿದ ಹಾಗೆ UNDP OPHI ಬಿಡುಗಡೆ ಮಾಡುವಂತಹ ಒಂದು ಇಂಡೆಕ್ಸ್. ಇದು ಭಾರತದಲ್ಲಿ ನೀತಿ ಆಯೋಗ ಇದನ್ನು ಬಿಡುಗಡೆ ಮಾಡುತ್ತೆ. ಇದಕ್ಕೆ 12 ಇಂಡಿಕೇಟರ್ಸ್ ಇದೆ ಭಾರತದಲ್ಲಿ. ಆ್ಯಂಟಿನೇಟಲ್ ಕೇರ್ ಮತ್ತು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿದ್ದಾರೆ, ಅದು ನೆನಪಿರಬೇಕು. ಮತ್ತು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಡ್ರಾಪಿಂಗ್ ಅಲ್ವಾ, 53ರಿಂದ 16% ಡ್ರಾಪ್ ಆಗಿದೆ. ಸೊ ಪವರ್ಟಿ ಬಗ್ಗೆ ಅಷ್ಟು ಡಿಸ್ಕಸ್ ಮಾಡಿ ಆದಮೇಲೆ ಮುಂದೆ ನಾವು ನೋಡಿದ್ದು ಇನ್ಇಕ್ವಾಲಿಟಿಯಲ್ಲಿ ಅದಕ್ಕೆ ಯಾಕೆ ಇನ್ಇಕ್ವಾಲಿಟಿ ಇದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥಿಯರಿ ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿರೋದು ಮಾರ್ಕ್ಸಿಸ್ಟ್ ಥಿಯರಿ ಅಲ್ವಾ? ಮಾರ್ಕ್ಸ್ ಅವರ ಪ್ರಕಾರ ಅನ್ಪೇಯ್ಡ್ ವೇಜಸ್ ಅನ್ನೋದು ಆ್ಯಕ್ಚುಲಿ ವರ್ಕರ್ಸ್ಗೆ ಕೊಡಬೇಕಾಗಿತ್ತು. ಆ ಪ್ರಾಫಿಟನ್ನು ಯಾರು ಓನರ್ ಇಟ್ಕೊಳ್ತಾ ಇರ್ತಾರೆ, ಕ್ಯಾಪಿಟಲಿಸ್ಟ್ಗಳು ಇಟ್ಕೊಳ್ತಾ ಇರ್ತಾರೆ. ಕ್ಯಾಪಿಟಲ್ ಗ್ರೋಸ್ ಎಕ್ಸ್ಪೋನೆನ್ಷಿಯಲಿ ವೈಲ್ ವೇಜಸ್ ಕ್ರಾಲ್, ವೇಜಸ್ಗಳು ಹೆಚ್ಚಾಗ್ತಾನೆ ಇರೋದಿಲ್ಲ. ಇದರಿಂದ ವೆಲ್ತ್ ಪೊಲರೈಸೇಷನ್ ಆಗುತ್ತೆ. ಅದಾದಮೇಲೆ ಟ್ರಾನ್ಸಿಷನ್, ನಾವು ಕಮ್ಯುನಿಸಮ್ಗೆ ಟ್ರಾನ್ಸಿಷನ್ ಆಗಬೇಕು. ಆ ಕಮ್ಯುನಿಸಮ್ಗೆ ಹೋಗುವ ಹಾದಿಯಲ್ಲಿ ಇರೋದು ಸೋಷಿಯಲಿಸಮು. ಮೊದಲ ಹಂತದಲ್ಲಿ ಏನಾಗುತ್ತೆ? ರೆವಲ್ಯೂಷನ್ ಆಗುತ್ತೆ. ರೆವಲ್ಯೂಷನ್ ಆಗಿ ಸೋಷಿಯಲಿಸಮ್ ಬರುತ್ತೆ. ಸೋಷಿಯಲಿಸಮ್ ಆದಮೇಲೆ ಸ್ಟೇಟ್ ಲೆಸ್, ಕ್ಲಾಸ್ ಲೆಸ್ ಸೊಸೈಟಿ. ಯಾವುದೇ ಸರ್ಕಾರ ನಮ್ಮ ಮೇಲೆ ಯಾವುದೇ ದಾಳಿಯನ್ನು ಅಥವಾ ಮಾಡೋದಿಲ್ಲ, ಯಾವುದೇ ರೂಲ್ಸನ್ನು ಹೇರೋದಿಲ್ಲ. ಮತ್ತು ಕ್ಲಾಸ್ಗಳು ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಪೂವರ್ ಕ್ಲಾಸ್, ಲೋವರ್ ಕ್ಲಾಸ್ ಅನ್ನೋದನ್ನು ಇರೋದಿಲ್ಲ. ಹಾಗಾಗಿ ಇದು ಒಂದು ರೀತಿ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆಯನ್ನು ಹೋಲುತ್ತೆ. ಆದರೆ ಅದು ಸರಿಯಾದ ತತ್ವ ಅಲ್ಲ ಅಂತ ಮಾಡರ್ನ್ ಥಿಯರಿ ಹೇಳುತ್ತೆ. ಯಾಕಂತಂದರೆ ಮಾರ್ಕ್ಸ್ ಅವರ ಪ್ರಕಾರ ಏನಾಗ್ತಾ ಇತ್ತು? ಪ್ರಾಫಿಟ್ ಜಾಸ್ತಿ ಆಗ್ತಾ ಇತ್ತು ಕ್ಯಾಪಿಟಲ್ಲು, ಆದರೆ ವೇಜಸ್ ಸ್ಟ್ಯಾಗ್ನೆಂಟ್ ಆಗಿತ್ತು. ಆದರೆ ಡೇಟಾ ಮಾಡರ್ನ್ ಥಿಯರಿ ಪ್ರಕಾರ ಎರಡೂ ಜಾಸ್ತಿ ಆಗ್ತಾನೇ ಇದೆ ಓವರ್ ದಿ ಲಾಂಗ್ ರನ್. ರಿಯಲ್ ಕಾಸ್ ಏನು ಮಾಡರ್ನ್ ಥಿಯರಿಯಲ್ಲಿ? ಫರ್ಮ್ ಅಟ್ರಿಷನ್ ಆ್ಯಂಡ್ ಕನ್ಸಾಲಿಡೇಷನ್. ನಾವು ಟೆಲಿಕಾಂ ಕಂಪನಿಯ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ?
ಮೊದಲು 8 ಕಂಪ್ನಿ ಇದ್ದರೆ ಈಗ ಅದು 3 ಕಂಪ್ನಿಗೆ ಬಂದು ತಲುಪಿದೆ. ಫರ್ಮ್ಗಳು ಸಸ್ಟೈನ್ ಆಗ್ತಾ ಇಲ್ಲ. ಫರ್ಮ್ಗಳು ಯಾವಾಗ ಸಸ್ಟೈನ್ ಆಗೋದಿಲ್ವೋ ಆವಾಗ ಕೆಲವೇ ಕಂಪ್ನಿಗಳು ಹೆಚ್ಚು ಪ್ರಾಫಿಟನ್ನು ಗಳಿಸುತ್ತೆ. ಆವಾಗ ಕ್ಯಾಪಿಟಲ್, ವೆಲ್ತ್ ಎಲ್ಲವೂ ಒಂದೇ ಕಡೆ ಅಕ್ಯುಮುಲೇಟ್ ಆಗುತ್ತೆ. ಹಾಗಾದರೆ ಫರ್ಮ್ಗಳು ಯಾಕೆ ಸಸ್ಟೈನ್ ಆಗೋದಿಲ್ಲ ಅಂತಂದರೆ ಅದಕ್ಕೆ 2 ರೀಸನ್ ಇದೆ. ಒಂದು ಗುಡ್ ರೀಸನ್ನು, ಇನ್ನೊಂದು ಬ್ಯಾಡ್ ರೀಸನ್ನು. ಗುಡ್ ರೀಸನ್ ಏನು? ಒಳ್ಳೆ ಕ್ವಾಲಿಟಿ ಸರ್ವಿಸ್ಗಳನ್ನು, ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು. ಬ್ಯಾಡ್ ರೀಸನ್ ಏನು? ಯಾವಾಗ ಅಲ್ಲಿ ಗವರ್ನೆನ್ಸ್ ಚೆನ್ನಾಗಿರೋದಿಲ್ವೋ, ರೂಲ್ ಆಫ್ ಲಾ ಫಾಲೋ ಮಾಡ್ತಾ ಇರೋದಿಲ್ವೋ, ಅಥವಾ ವೀಕ್ ಇನ್ಸ್ಟಿಟ್ಯೂಷನಲ್ ರೂಲ್ ಆಫ್ ಲಾ ಅಂತ ಹೇಳಿದ್ದೀವಿ. ಅದಕ್ಕೆ ಒಂದು ವೋಕ್ಸ್ ವ್ಯಾಗನ್ ಪ್ರಕರಣ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ದೆ. ಸೊ ಇಷ್ಟು ಈ ವಾರ ನಾವು ನೋಡಿರೋದು. ಹಾಗಾಗಿ ಇಡೀ ವಾರದನ್ನು ಒಂದು ಸಾರಿ ರಿವಿಷನ್ ಮಾಡಿ, ಇಡೀ ವಾರದ್ದು ಇವತ್ತು ರಿವೈಸ್ ಮಾಡಿದರೆ ನಾಳೆ ಫ್ರೀಯಾಗಿ ಒಂದು ವಾರದಲ್ಲಿ ಒಂದಿನ ರೆಸ್ಟ್ ತಗೋಬಹುದು. ರಿವಿಷನ್ ಮಾಡಿಲ್ಲ ಅಂತಂದರೆ ನಾಳೆ ಓದಬೇಕಾಗುತ್ತೆ, ಇಲ್ಲ ಅಂತಂದರೆ ಮರ್ತು ಹೋಗುತ್ತೆ. UPSC ಆಗಿರೋದ್ರಿಂದ ಮೊದಲೇ ಹೇಳಿದಾಗೆ ಡೇಟಾ, ಕರೆಂಟ್ ಅಫೇರ್ಸು ಪ್ರತಿಯೊಂದು ಅಕ್ಯುಮುಲೇಟ್ ಆಗ್ತಾನೆ ಹೋಗುತ್ತೆ ದಿನದಿಂದ ದಿನಕ್ಕೆ. ರಿವೈಸ್ ಮಾಡಿದರೆ ಮಾತ್ರ ನೆನಪಿರೋದು. ಅದರಲ್ಲೂ ನಾನು ಮೊದಲೇ ಹೇಳಿದ್ದೆ, ರಿವೈಸ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಟೆಸ್ಟ್ ತಗೊಳ್ಳಿ. ಕೆಲವರು ರಿವಿಷನ್ ಮಾಡ್ತಾ ಇರಬೇಕಾದ್ರೆ ಅದನ್ನೇ ಓದಿ ಅದಕ್ಕೆ ಅಂಡರ್ಲೈನ್ ಮಾಡಿ ಕಾಮನ ಬಿಲ್ಲನ್ನು ಮೂಡಿಸಿಟ್ಬಿಟ್ಟಿರ್ತಾರೆ ಇಲ್ಲಿ. ಅಂತಂದರೆ ಹೈಲೈಟು ರೆಡ್ಡಲ್ಲಿ ಮಾಡೋದು, ಆಮೇಲೆ ಗ್ರೀನಲ್ಲಿ ಮಾಡೋದು, ಆಮೇಲೆ ನೀಲಿಲಿ ಮಾಡೋದು, ಬ್ಲ್ಯಾಕಲ್ಲಿ ಮಾಡೋದು. ಸೊ ಈ ಜಗತ್ತಿನಲ್ಲಿ ಯಾವ್ಯಾವ ಕಲರಿನ ಪೆನ್ಗಳಿದೆಯೋ ಅದೆಲ್ಲವನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಕಲರ್ ಕಾಂಬಿನೇಷನ್ ರೆಡಿ ಮಾಡಿರ್ತಾರೆ. ಹೀಗಾದಾಗ ಅದನ್ನು ನಾವು ಮ್ಯೂಸಿಯಮಲ್ಲಿ ಇಡಬಹುದು, ಹೊರತು ಅದನ್ನು ಓದಲಿಕ್ಕಾಗಲ್ಲ ಅಲ್ವಾ? ಸೊ ಇಂತಹ ಪರಿಸ್ಥಿತಿ ನಿಮ್ಗೆ ಬಾರದೇ ಇರಲಿ. ಮತ್ತು ಅದರ ಜೊತೆ ಜೆಮಿನಿಯನ್ನು ಯೂಸ್ ಮಾಡಿ ಅದಕ್ಕೆ ಯಾವ ರೀತಿ ಪ್ರಾಂಪ್ಟ್ ಅಂತ ಮೊದಲೇ ತುಂಬ ಸಾರಿ ಹೇಳಾಗಿದೆ. ಪ್ರಾಂಪ್ಟನ್ನು ಯೂಸ್ ಮಾಡಿ ಟೆಸ್ಟ್ ತಗೊಳ್ಳಿ. ಟೆಸ್ಟ್ ತಗೊಂಡು ಆದಷ್ಟು ಬೇಗ ಕವರ್ ಮಾಡ್ಕೊಳ್ತಾ ಹೋಗಿ. ಬೆಸ್ಟ್ ವೇ ಟು ರಿವೈಸ್ ಇಸ್ ಟು ಟೇಕ್ ಟೆಸ್ಟ್. ಅರ್ಥ ಆಗ್ತಾ ಇದೆಯಾ? ಟೆಸ್ಟ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ನಿಮ್ಗೆ ಎಷ್ಟು ನೆನಪಿದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಟೆಸ್ಟ್ ತಗೊಂಡ್ರೆ ಕಡಿಮೆ ಮಾರ್ಕ್ಸ್ ಬಂದರೆ ಏನು ಮಾಡೋದು ಅಂತ ಆ ಥರ ಭಯ ಇದ್ದರೆ ಎಕ್ಸಾಮ್ ಬರಿಬೇಡಿ ದಯವಿಟ್ಟು. ಯಾಕಂತಂದರೆ ಎಕ್ಸಾಮ್ನಲ್ಲಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಯಾವಾಗಲೂ ಓದ್ತಾ ಇರಿ, ಹೆಚ್ಚಿನ ಜ್ಞಾನವನ್ನು ಗಳಿಸಿ ಜ್ಞಾನ ನಿಧಿಗಳಾಗಿ ಅನ್ನುವುದು ನಮ್ಮ ಒಂದು ಹಾರೈಕೆ. ಟೆಸ್ಟ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ UPSC ಎಕ್ಸಾಮನ್ನು ಬರೀದೆ ಅದೇ ರೀತಿ ಈಗ ಹೇಗಿದ್ದೀರೋ ಅದೇ ರೀತಿ ಮುಂದುವರಿತಾ ಇರಿ. ಜಗತ್ತಿನಲ್ಲಿರೋ ಜ್ಞಾನ ಎಲ್ಲ ನಿಮ್ಮ ಕಡೆ ಬರಲಿ ಅನ್ನೋದು ನನ್ನ ಒಂದು ಹಾರೈಕೆ. ಓಕೆನಾ? ಸೊ ಈ ಒಂದು ವೀಕ್ಲಿ ರೀಕ್ಯಾಪ್ ವಿಡಿಯೋವನ್ನು ನೀವು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಇಲ್ಲಿ ತನಕ ಬಂದಿದ್ದರೆ ವೀಕ್ಲಿ ರೀಕ್ಯಾಪ್ ಡನ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸೋಮವಾರದಿಂದ ಹೊಸದಾಗಿ ಏನೇನು ಬರುತ್ತೆ ವಿಷಯಗಳು ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.